ಮಿತ್ರರೇ ನಮಸ್ಕಾರ. ಮಿತ್ರರೇ, ಪಂಚರಾಜ್ಯ ಚುನಾವಣೆ ಮುಕ್ತಾಯ ಆಯಿತು. ಬಹುತೇಕ ಎಲ್ಲ ಎಕ್ಸಿಟ್ ಪೋಲ್ಗಳು ಕೂಡ ಪ್ರಕಟಗೊಂಡಿದ್ದು ಆಯಿತು. ಎಲ್ಲರಿಗೂ ಕುತೂಹಲ ಇದ್ದಿದ್ದೇನು ಬಂಗಾಳದಲ್ಲಿ ಏನಾಗತ್ತೆ ಅಂತ. ಆದರೆ ಮಿತ್ರರೇ, ಈ ಎಕ್ಸಿಟ್ ಪೋಲ್ಗಳು ಹೊರ ಬಂದ ಬಳಿಕ ತಮಿಳುನಾಡಿನ ಕುತೂಹಲವೂ ಕೂಡ ಜಾಸ್ತಿ ಆಗ್ತಾ ಇದೆ. ಈ ಮೊದಲು 4 ರಾಜ್ಯಗಳ ಎಲೆಕ್ಷನ್ನ ತೂಕ ಒಂದು ಕಡೆಯಾದರೆ ಬಂಗಾಳದ ಎಲೆಕ್ಷನ್ನ ತೂಕವೇ ಒಂದು ಕಡೆ ಇತ್ತು. ಆ ಮಟ್ಟಿಗೆ ಬಂಗಾಳ ತನ್ನ ಕುತೂಹಲವನ್ನು ಹಿಡಿದಿಟ್ಟುಕೊಂಡಿತ್ತು. ಆದರೆ ಎಕ್ಸಿಟ್ ಪೋಲ್ ಹೊರ ಬಂದ ಬಳಿಕ ತಮಿಳುನಾಡು ಏನು ಬಂಗಾಳಕ್ಕೆ ಕಡಿಮೆ ಇಲ್ಲ, ತಮಿಳುನಾಡಿನಲ್ಲೂ ಕೂಡ ಈ ಬಾರಿ ರೋಚಕವಾದಂತಹ ಕದನ ಇದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದರಲ್ಲೂ ತಮಿಳುನಾಡಿನ ಕುತೂಹಲ ಜಾಸ್ತಿ ಆಗೋದಕ್ಕೆ ಕಾರಣ ಏನು ಕೇಳಿದ್ರೆ, ಈ ದೇಶದ ನಂಬರ್ 1 ಪೋಲ್ ಸ್ಟಾರ್ ಆದಂಥ ಆಕ್ಸೆಸ್ ಮೈ ಇಂಡಿಯಾ ಕೊಟ್ಟಂತಹ ಅಂಕಿಅಂಶಗಳು. ಆಕ್ಸೆಸ್ ಮೈ ಇಂಡಿಯಾದ MD ಆಗಿರುವಂತಹ ಪ್ರದೀಪ್ ಗುಪ್ತಾ ಒಂದು ಅಚ್ಚರಿಯ ಅಂಕಿಅಂಶವನ್ನು ಪ್ರಕಟಿಸಿದ್ದಾರೆ. ಇದು ಬಿಜೆಪಿ, DMK, ಕಾಂಗ್ರೆಸ್ ಎಲ್ಲಾ ಪಕ್ಷಗಳ ತಲೆ ಕೆಡಿಸ್ಬಿಟ್ಟಿದೆ. ಯಾಕೆ ಕೇಳಿದ್ರೆ, ಪ್ರದೀಪ್ ಗುಪ್ತಾ ಹೇಳ್ತಾ ಇದ್ದಾರೆ, TVKಯನ್ನು ನೀವು ಕಿಂಗ್ ಮೇಕರ್ ಅಂತ ಪರಿಗಣಿಸಬೇಡಿ, TVKಯೇ ಕಿಂಗ್ ಅಂತ ಹೇಳ್ತಾ ಇದ್ದಾರೆ. TVK ಡಬಲ್ ಡಿಜಿಟ್ ಅನ್ನ ಕ್ರಾಸ್ ಮಾಡುತ್ತಾ ಅಂತ ಚರ್ಚೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಪ್ರದೀಪ್ ಗುಪ್ತಾ ಹೇಳ್ತಾ ಇದ್ದಾರೆ, ಡಬಲ್ ಡಿಜಿಟ್ ಆಗಿರಲಿ, ಅವರು ತ್ರಿಬಲ್ ಡಿಜಿಟ್ ಅನ್ನು ತಲುಪ್ತಾರೆ ಅಂತ. ಅಂದ್ರೆ ಬಹುಮತವನ್ನ ತಲುಪ್ತಾರೆ ಅಂತ ಆಕ್ಸೆಸ್ ಮೈ ಇಂಡಿಯಾ ಪ್ರೆಡಿಕ್ಟ್ ಮಾಡ್ತಾ ಇದೆ. ಮಿತ್ರರೇ, ತಮಿಳುನಾಡಿನ ಕುರಿತಾಗಿ ಒಟ್ಟು 13 ಸರ್ವೆಗಳು ಪ್ರಕಟಗೊಂಡಿದ್ದಾವೆ. ಒಂದಕ್ಕೊಂದಕ್ಕೂ ಸಾಮ್ಯತೆ ಇಲ್ಲ, ಬಹಳ ವಿಚಿತ್ರವಾಗಿದ್ದಾವೆ. ಹಾಗಾದರೆ ಏನಾಗತ್ತೆ, ತಮಿಳುನಾಡಿನಲ್ಲಿ ಸತ್ಯ ಆಗಬಹುದಾದಂತಹ ಸಮೀಕ್ಷೆ ಯಾವುದು, ರಿಯಾಲಿಟಿಗೆ ಯಾವುದು ಹತ್ರ ಇದೆ? ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ ಮಿತ್ರರೇ, ನೇರವಾಗಿ ಯಾವ್ಯಾವ ಸಮೀಕ್ಷೆಗಳು ಏನು ಹೇಳ್ತಾ ಇದ್ದಾವೆ ಅಂತ ಚಿಕ್ಕದಾಗಿ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ಆನಂತರ ತಮಿಳುನಾಡಿನ ರಾಜಕೀಯ ಚಿತ್ರಣದ ಬಗ್ಗೆ ಚರ್ಚೆ ಮಾಡೋಣ. ಅಗ್ನಿ ಎನ್ನುವಂತಹ ನ್ಯೂಸ್ ಏಜೆನ್ಸಿ ನಡೆಸಿದಂತಹ ಸಮೀಕ್ಷೆಯಲ್ಲಿ DMK ಮೈತ್ರಿಕೂಟ ಇದೆಯಲ್ಲ, ಇವರು 169 ಕ್ಷೇತ್ರವನ್ನು ಗೆಲ್ತಾರೆ ಅಂತ ಇವರು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಅಣ್ಣಾ DMK ಮೈತ್ರಿಕೂಟ ಕೇವಲ 64 ಸ್ಥಾನವನ್ನು ಗಳಿಸುತ್ತೆ, TVK ಒಂದೇ ಒಂದು ಕ್ಷೇತ್ರವನ್ನು ಗೆಲ್ಲುತ್ತೆ ಅಂತ ಇವರು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ತಮಿಳುನಾಡಿನಲ್ಲಿ ಬಹುಮತಕ್ಕೆ 118 ಕ್ಷೇತ್ರಗಳು ಬೇಕು, ಆದರೆ DMK ಮೈತ್ರಿಕೂಟ 169 ಗೆಲ್ಲುತ್ತೆ ಅಂತ ಅಗ್ನಿ ನ್ಯೂಸ್ ಏಜೆನ್ಸಿ ಹೇಳ್ತಾ ಇದೆ. ಚಾಣಕ್ಯ ಪ್ರಕಾರ DMK ಮೈತ್ರಿಕೂಟ 145ರಿಂದ 160 ಗೆಲ್ಲತ್ತೆ, ಅಣ್ಣಾ DMK ಮೈತ್ರಿಕೂಟ 50ರಿಂದ 65 ಸೀಟನ್ನು ಗೆಲ್ಲತ್ತೆ, TVK 13ರಿಂದ 18 ಕ್ಷೇತ್ರವನ್ನು ಗೆಲ್ಲತ್ತೆ ಅಂತ ಇವರು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಟೈಮ್ಸ್ ನೌ ಮತ್ತು JVCಯ ಪ್ರಕಾರ DMK ಮೈತ್ರಿಕೂಟ 75ರಿಂದ 97 ಗೆಲ್ಲತ್ತೆ, ಅಣ್ಣಾ DMK ಮೈತ್ರಿಕೂಟ 128ರಿಂದ 147 ಗೆಲ್ಲತ್ತೆ, TVKಯ ವಿಜಯ್ ಪಕ್ಷ 8ರಿಂದ 15 ಸೀಟನ್ನು ಗೆಲ್ಲಬಹುದು ಅಂತ ಟೈಮ್ಸ್ ನೌ ಮತ್ತು JVC ಸಮೀಕ್ಷೆ ಹೇಳ್ತಾ ಇದೆ. ಇವ್ರ ಪ್ರಕಾರ ಅಣ್ಣಾ DMK ಅಧಿಕಾರಕ್ಕೆ ಬರುತ್ತೆ ಅಂತ. ಹಾಗೆ ಕಾಮಾಖ್ಯ ಅನಾಲಿಟಿಕ್ಸ್ ಪ್ರಕಾರ DMK ಮೈತ್ರಿಕೂಟ 78ರಿಂದ 95 ಸೀಟನ್ನು ಗೆಲ್ಲತ್ತೆ, ಹಾಗೆ ಅಣ್ಣಾ DMK ಮೈತ್ರಿಕೂಟ 68ರಿಂದ 84 ಸೀಟ್ಗಳನ್ನು ಗೆಲ್ಲತ್ತೆ, TVKಯೂ ಕೂಡ 67ರಿಂದ 81 ಸೀಟನ್ನು ಗೆಲ್ಲತ್ತೆ. ಕಾಮಾಖ್ಯ ಅನಾಲಿಟಿಕ್ಸ್ ಹೇಳ್ತಾ ಇದೆ, ತಮಿಳುನಾಡಿನಲ್ಲಿ ಯಾವುದೇ ಮೈತ್ರಿಕೂಟ ಅಧಿಕಾರಕ್ಕೆ ಬರೋದಿಲ್ಲ, ಹಂಗ್ ಅಸೆಂಬ್ಲಿ ನಿರ್ಮಾಣ ಆಗತ್ತೆ, ಅಂದ್ರೆ ಪೋಸ್ಟ್ ಪೋಲ್ ಅಲಯನ್ಸ್ ಆಗಲೇಬೇಕಾದಂತಹ ಸನ್ನಿವೇಶ ಬರುತ್ತೆ ಅಂತ. ಇನ್ನು ಮ್ಯಾಟ್ರಿಜ್ ಸಂಸ್ಥೆ ಹೇಳ್ತಾ ಇದೆ, DMK ಮೈತ್ರಿಕೂಟ 122ರಿಂದ 132 ಸೀಟನ್ನು ಗೆಲ್ಲತ್ತೆ, ಅಣ್ಣಾ DMK ಮೈತ್ರಿಕೂಟ 87ರಿಂದ 110 ಸೀಟ್ಗಳನ್ನು ಗೆಲ್ಲತ್ತೆ. ಅದೇ ರೀತಿಯಾಗಿ TVK 10ರಿಂದ 12 ಕ್ಷೇತ್ರವನ್ನು ಮಾತ್ರ ಗೆಲ್ಲತ್ತೆ ಅಂತ. ಇನ್ನು PMark ಪ್ರಕಾರ DMK ಮೈತ್ರಿಕೂಟ 125ರಿಂದ 145 ಸೀಟ್ಗಳು ಗೆದ್ರೆ, ಅಣ್ಣಾ DMK 65ರಿಂದ 85, ಹಾಗೆ TVK 16ರಿಂದ 26 ಗೆಲ್ಲತ್ತೆ ಅಂತ ಇವರು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಪೀಪಲ್ ಇನ್ಸೈಟ್ ಪ್ರಕಾರ DMK ಮೈತ್ರಿಕೂಟ 122ರಿಂದ 140, ಅಣ್ಣಾ DMK 60ರಿಂದ 70, TVK 30ರಿಂದ 40 ಸೀಟ್ಗಳನ್ನು ಗೆಲ್ಲುತ್ತೆ ಅಂತ ಇವರು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಪೀಪಲ್ ಪಲ್ಸ್ DMK 125ರಿಂದ 145, ಅಣ್ಣಾ DMK 65ರಿಂದ 80, ಹಾಗೆ TVK 18ರಿಂದ 24 ಕ್ಷೇತ್ರವನ್ನು ಗೆಲ್ಲುತ್ತೆ ಅಂತ ಇವರು ಹೇಳ್ತಾ ಇದ್ದಾರೆ. ಹಾಗೆ ಪೊಲಿಟಿಕಲ್ ಲ್ಯಾಬೊರೇಟರಿ ಎನ್ನುವಂತಹ ಸಂಸ್ಥೆ ಪ್ರಕಟಿಸಿರುವಂತಹ ಎಕ್ಸಿಟ್ ಪೋಲ್ 135ರಿಂದ 140 ಕ್ಷೇತ್ರವನ್ನು DMK ಗೆದ್ದುಕೊಳ್ಳುತ್ತೆ, ಹಾಗೆ 82ರಿಂದ 85 ಕ್ಷೇತ್ರವನ್ನು ಅಣ್ಣಾ DMK ಗೆದ್ದುಕೊಳ್ಳುತ್ತೆ, 10ರಿಂದ 14 ಕ್ಷೇತ್ರವನ್ನು TVK ಗೆಲ್ಲುತ್ತೆ ಅಂತ ಇವರು ಹೇಳ್ತಾ ಇದ್ದಾರೆ. ಹಾಗೆ ಪ್ರಜಾ ಪೋಲ್ ಪ್ರಕಾರ 148ರಿಂದ 168 ಕ್ಷೇತ್ರದಲ್ಲಿ DMK, ಹಾಗೆ 61ರಿಂದ 81 ಕ್ಷೇತ್ರಗಳಲ್ಲಿ ಅಣ್ಣಾ DMK ಹಾಗೂ TVK ಶೂನ್ಯ ಸಾಧನೆಯನ್ನ ಮಾಡುತ್ತೆ ಅಂತ ಪ್ರಜಾ ಪೋಲ್ ಹೇಳ್ತಾ ಇದೆ. ಇದರ ಅರ್ಥ ಏನು ಕೇಳಿದ್ರೆ, ವಿಜಯ್ ಸ್ವತಃ 2 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದಾರಲ್ಲ, ಅದನ್ನೂ ಕೂಡ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗೆ ಸ್ಪೀಕ್ ಮೀಡಿಯಾ ಹೇಳ್ತಾ ಇದೆ, DMK ಮೈತ್ರಿಕೂಟ 89ರಿಂದ 101 ಕ್ಷೇತ್ರವನ್ನು ಗೆಲ್ಲತ್ತೆ, ಅಣ್ಣಾ DMK 124ರಿಂದ 127 ಗೆಲ್ಲತ್ತೆ, TVK 4ರಿಂದ 6 ಸ್ಥಾನವನ್ನು ಗೆಲ್ಲತ್ತೆ ಅಂತ. ಹಾಗೆ ನ್ಯೂಸ್ 18 ಮತ್ತು ವೋಟ್ ವೈಬ್ ಪ್ರಕಾರ DMK ಮೈತ್ರಿಕೂಟ 103ರಿಂದ 113 ಗೆಲ್ಲತ್ತೆ, ಹಾಗೆ ಅಣ್ಣಾ DMK ಮೈತ್ರಿಕೂಟ 114ರಿಂದ 124 ಗೆಲ್ಲತ್ತೆ, TVK 4ರಿಂದ 10 ಸ್ಥಾನವನ್ನು ಗೆಲ್ಲತ್ತೆ ಅಂತ.
ಈಗಾಗಲೇ ನಾನು ಹೇಳಿರುವಂತಹ ಸಮೀಕ್ಷೆಗಳಲ್ಲೇ ಕೆಲವುದು ಅಚ್ಚರಿ ಅಂತ ನಿಮ್ಗೆ ಅನ್ನಿಸ್ತಾ ಇರಬಹುದು. ಆದರೆ ಇದೆಲ್ಲದಕ್ಕಿಂತ ದೊಡ್ಡ ಅಚ್ಚರಿ ಏನು ಗೊತ್ತಾ? ಆಕ್ಸೆಸ್ ಮೈ ಇಂಡಿಯಾ ಕೊಟ್ಟಂತಹ ಸಮೀಕ್ಷಾ ವರದಿ. ಅವರ ಪ್ರಕಾರ DMK 92ರಿಂದ 110 ಕ್ಷೇತ್ರವನ್ನು ಗೆಲ್ಲಬಹುದು, ಅಣ್ಣಾ DMK 22ರಿಂದ 32 ಕ್ಷೇತ್ರವನ್ನು ಗೆಲ್ಲಬಹುದು. ಹಾಗೆ TVK ಇದೆಯಲ್ಲ, ಇವರು 98ರಿಂದ 120 ಕ್ಷೇತ್ರವನ್ನು ಗೆಲ್ಲುತ್ತೆ ಅಂತ ಆಕ್ಸೆಸ್ ಮೈ ಇಂಡಿಯಾ ಹೇಳ್ತಾ ಇದೆ. ಅಲ್ಲಿಗೆ ಮಿತ್ರರೇ, TVK ಸ್ಪಷ್ಟ ಬಹುಮತವನ್ನು ಸಾಧಿಸಬಹುದು ಅಂತ ಇವರು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಆಕ್ಸೆಸ್ ಮೈ ಇಂಡಿಯಾದ ಪ್ರದೀಪ್ ಗುಪ್ತಾ ಕೆಲ ಚಾನಲ್ಗಳಿಗೆ ಮಾತನಾಡಿದ್ದನ್ನು ಕೂಡ ನಾನು ಕೇಳಿಸ್ಕೊಂಡೆ. ಅವ್ರೇನು ಹೇಳ್ತಾ ಇದ್ದಾರೆ ಅಂತಂದರೆ, ಚೆನ್ನೈ ರೀಜನ್ನಲ್ಲಿ ಈ ಹಿಂದಿನಿಂದಲೂ ಕೂಡ DMKಯ ಪಾರುಪತ್ಯ ಇತ್ತು. ಆದರೆ ಈ ಬಾರಿ ಚೆನ್ನೈ ರೀಜನ್ನಲ್ಲಿ ವಿಪರೀತವಾಗಿ TVK ಸಾಧನೆಯನ್ನು ಮಾಡಿದೆ. ಎಷ್ಟರ ಮಟ್ಟಿಗೆ ಅಂತಂದರೆ, ಅಪ್ಪ ಮಕ್ಕಳಿದಾರಲ್ಲ, ಉದಯನಿಧಿ ಸ್ಟಾಲಿನ್ ಮತ್ತು CM ಸ್ಟಾಲಿನ್ ಇಬ್ಬರೂ ಕೂಡ ಸೋತ್ ಹೋಗುವಂತಹ ಚಾನ್ಸಸ್ ಇದೆ. TVK ಅಭ್ಯರ್ಥಿಗಳು ಆ ಮಟ್ಟಿಗೆ ಸಾಧನೆಯನ್ನು ಮಾಡ್ತಾರೆ. TVKಯ ಅಲೆ ಇಡೀ ಚೆನ್ನೈ ರೀಜನ್ನಲ್ಲಿದೆ ಅಂತ ಪ್ರದೀಪ್ ಗುಪ್ತಾ ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಮಹಿಳಾ ವೋಟ್ಗಳನ್ನು ಸೆಳೆಯುವಲ್ಲಿ TVK ಯಶಸ್ವಿಯಾಗಿದೆ. ಜೊತೆಗೆ ತಮಿಳುನಾಡಿನ ವೋಟರ್ ಲಿಸ್ಟ್ನಲ್ಲಿ 40%ಗೂ ಹೆಚ್ಚು ಯುವಕರಿದ್ದಾರೆ. ಅದರಲ್ಲಿ ಬಹುಪಾಲು ಯುವಕರ ಮತ TVKಗೆ ಶಿಫ್ಟ್ ಆಗಿದೆ. ಇದೆಲ್ಲದಕ್ಕಿಂತ ಮುಖ್ಯವಾದ ಅಂಶ ಏನು ಕೇಳಿದ್ರೆ, ನೀವು ಎಲ್ಲಾ ಸಮೀಕ್ಷೆಗಳನ್ನು ಗಮನಿಸಿ. ಇಷ್ಟು ದಿನ ಮಾಧ್ಯಮಗಳಲ್ಲಿ ಏನು ಚರ್ಚೆ ಆಗ್ತಾ ಇತ್ತು, ಅಥವಾ ನೀವು ಏನು ಚರ್ಚೆ ಮಾಡ್ತಾ ಇದ್ವಿ, TVKಯ ಕಾರಣದಿಂದಾಗಿ DMK ತನ್ನ ವೋಟ್ಗಳನ್ನು ಕಳೆದುಕೊಳ್ಳುತ್ತೆ, ಈ ಕಾರಣದಿಂದಾಗಿ ಅಣ್ಣಾ DMKಗೆ ಒಂದು ಚಾನ್ಸ್ ಇದೆ ಅಂತ. ಆದರೆ ಮಿತ್ರರೇ, ಈಗ ಎಲ್ಲಾ ಸಮೀಕ್ಷೆಗಳು ಇನ್ಕ್ಲೂಡಿಂಗ್ ಆಕ್ಸೆಸ್ ಮೈ ಇಂಡಿಯಾ ಏನು ಹೇಳ್ತಾ ಇದೆ ಅಂತಂದ್ರೆ, ಅಣ್ಣಾ DMKಯ ವೋಟ್ಗಳನ್ನೇ TVK ಪಡೆದುಕೊಂಡಿದೆ. ಅಣ್ಣಾ DMK ಬಹಳ ನಿರುತ್ಸಾಹದಿಂದ ಚುನಾವಣೆಯನ್ನು ಎದುರಿಸಿತ್ತು. ಅಲ್ಲಿ ನಾಯಕತ್ವದ ಕೊರತೆ ಉಂಟಾಗಿದ್ದರಿಂದಾಗಿ ಅಣ್ಣಾ DMKಯ ವೋಟರ್ಸ್ ಏನಿದ್ದಾರೆ ಅವರು TVKಗೆ ಶಿಫ್ಟ್ ಆಗಿದ್ದಾರೆ. DMK ಒಂದು ಹಂತಕ್ಕೆ ತನ್ನ ವೋಟ್ಗಳನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ಯಶಸ್ವಿಯಾಗುತ್ತೆ. ಈ ಆಕ್ಸೆಸ್ ಮೈ ಇಂಡಿಯಾ ಇದೆಯಲ್ಲ, ಇವರು ವೋಟ್ ಶೇರನ್ನು ಕೂಡ ಪ್ರೆಡಿಕ್ಟ್ ಮಾಡಿದ್ದಾರೆ. ಅವರ ಪ್ರಕಾರ DMKಗೆ 35% ವೋಟ್ ಶೇರ್ ಬಂದರೆ TVKಗೂ ಕೂಡ 35% ವೋಟ್ ಶೇರ್ ಬರುತ್ತೆ. ಹಾಗೆ ಅಣ್ಣಾ DMKಗೆ 23% ವೋಟ್ ಶೇರ್ ಬರುತ್ತೆ. ಒಟ್ಟಾರೆಯಾಗಿ ತಮಿಳುನಾಡಿನ ಚುನಾವಣೆ ಕುರಿತಾಗಿ 13 ಸಮೀಕ್ಷೆಗಳು ಪ್ರಕಟಗೊಂಡಿದ್ದಾವೆ. ಇದರಲ್ಲಿ 8 ಸಮೀಕ್ಷೆಗಳು DMKಗೆ ಸ್ಪಷ್ಟ ಬಹುಮತವನ್ನು ಕೊಟ್ಟಿದ್ದಾವೆ. 3 ಸಮೀಕ್ಷೆಗಳು ಅಣ್ಣಾ DMKಗೆ ಬಹುಮತವನ್ನು ಕೊಟ್ಟರೆ, ಒಂದು ಸಮೀಕ್ಷೆ ಮಾತ್ರ TVK ಅಧಿಕಾರಕ್ಕೆ ಬರಬಹುದು ಅಂತ ಹೇಳ್ತಾ ಇದೆ. ಅದೇ ಆಕ್ಸೆಸ್ ಮೈ ಇಂಡಿಯಾ. ಒಂದು ಸಮೀಕ್ಷೆ ಹಂಗ್ ಅಸೆಂಬ್ಲಿ ಅಂತ ಹೇಳ್ತಾ ಇದೆ. ಮಿತ್ರರೇ, ಸಮೀಕ್ಷೆಗಳನ್ನೆಲ್ಲ ಪಕ್ಕಕ್ಕಿಡಿ. 13 ಸಮೀಕ್ಷೆಗಳು ಪ್ರಕಟಗೊಂಡಿದ್ದಾವೆ. ಒಂದಕ್ಕೊಂದಕ್ಕೆ ಅಜಗಜಾಂತರ ವ್ಯತ್ಯಾಸಗಳಿದ್ದಾವೆ. ಹೀಗಾಗಿ ನಂಬುವಂತಹದ್ದು ಯಾವುದನ್ನು ಅನ್ನುವಂಥ ಪ್ರಶ್ನೆ ಬಂದೇ ಬರುತ್ತಲ್ವಾ. ನಾನು ಮೊದಲಿನಿಂದಲೂ ಕೂಡ ನಿಮಗೊಂದು ಮಾತು ಹೇಳ್ತಾ ಇದ್ದೆ, TVK ವಿಜಯ್ ಅವರನ್ನ ನೆಗ್ಲೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. TVK ತಮಿಳುನಾಡಿನಲ್ಲಿ ನಂಬರ್ 1 ಪಕ್ಷವಾಗಿ ಹೊರಹೊಮ್ಮುತ್ತೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಆದರೆ ಅವರು ಡೆಫಿನೆಟ್ ಆಗಿ ಈ ದ್ರಾವಿಡ ಪಕ್ಷಗಳಿಗೆ ಡೆಂಟನ್ ಅಂತೂ ಮಾಡ್ತಾರೆ. ಇಷ್ಟು ದಿನ DMKಗೆ ಜಾಸ್ತಿ ಹಾನಿಯಾಗುತ್ತೆ ಅಂತ ಎಲ್ಲರೂ ಪ್ರೆಡಿಕ್ಟ್ ಮಾಡ್ತಾ ಇದ್ರು, ನಾವು ಕೂಡ ಹಾಗೆ ನಂಬ್ಕೊಂಡಿದ್ವಿ. ಆದರೆ ಈಗೇನು ಅನ್ನಿಸ್ತಾ ಇದೆ, ಕೇವಲ DMKಗೆ ಮಾತ್ರ ಅಲ್ಲ, ಅಣ್ಣಾ DMKಗೂ ಕೂಡ ಸರಿಯಾಗಿ ಹೊಡಿತಾರೆ ಅಂತ. ಈ ಸಮೀಕ್ಷೆಯನ್ನೇ ಆಧಾರವಾಗಿ ಇಟ್ಕೊಂಡು ಹೇಳೋದಾದ್ರೆ, ಕಾಂಗ್ರೆಸ್ ಮತ್ತು BJP ತಮಿಳುನಾಡಿನಲ್ಲಿ ಮಂಗಾಗಿದ್ದಾವೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಇಬ್ಬರೂ ಕೂಡ ಬಹಳ ದೊಡ್ಡ ತಪ್ಪುಗಳನ್ನೇ ಮಾಡಿದ್ದಾರೆ. ಮೊದಲನೇದಾಗಿ ಕಾಂಗ್ರೆಸ್ನ ವಿಚಾರವನ್ನು ಹೇಳ್ಬಿಡ್ತೀನಿ. ಕಾಂಗ್ರೆಸ್ನ ತಮಿಳುನಾಡಿನ ನಾಯಕರು ಏನು ಬಯಸಿದ್ರು, ಈ DMK ಜೊತೆಗೆ ಮೈತ್ರಿ ಮಾಡ್ಕೊಂಡು ಹೋಗೋದು ಬೇಡ, TVK ಜೊತೆಗೆ ಹೋದ್ರೆ ನಮಗೆ ಲಾಭ ಆಗತ್ತೆ. ನಾವು DMKಯ ಜೊತೆಗೆ ಬಹಳ ಜೂನಿಯರ್ ಪಾರ್ಟ್ನರ್ ಆಗಿದ್ದೀವಿ, TVK ಜೊತೆಗೆ ಹೋದ್ರೆ 60-40 ಆಗುತ್ತೆ ಅಂತ. ಅಂದರೆ 60% ಕ್ಷೇತ್ರಗಳಲ್ಲಿ TVK ಸ್ಪರ್ಧೆ ಮಾಡಿದ್ರೆ 40ರಷ್ಟು ಕ್ಷೇತ್ರಗಳು ನಮಗೆ ಸಿಗುತ್ತೆ ಅಂತ. ಇದು ತಮಿಳುನಾಡಿನ ಕಾಂಗ್ರೆಸ್ ನಾಯಕರ ಭಾವನೆಯಾಗಿತ್ತು. ಬಹುತೇಕ ನಾಯಕರು ಓಪನ್ ಆಗಿ ಸ್ಟೇಟ್ಮೆಂಟ್ಗಳನ್ನು ಕೂಡ ಕೊಡ್ತಾ ಇದ್ರು. ಕೇಂದ್ರ ಹೈಕಮಾಂಡ್ ಬಳಿಗೂ ಕೂಡ ಈ ವಿಚಾರ ತಲುಪಿತ್ತು. DMK ನಮ್ಮನ್ನ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ, ನಮಗೆ ಸಿಗಬೇಕಾದಂತಹ ಮಿನಿಮಮ್ ಮರ್ಯಾದೆ ಕೂಡ ಈ ಮೈತ್ರಿಕೂಟದಲ್ಲಿ ಸಿಗ್ತಾ ಇಲ್ಲ, ಹೀಗಾಗಿ ನಾವು TVK ಜೊತೆಗೆ ಹೋಗುವಂತಹದ್ದೇ ಉತ್ತಮ ಅಂತ. ಆದರೆ ಕೇಂದ್ರದ ಕಾಂಗ್ರೆಸ್ ನಾಯಕರು ಅದಕ್ಕೆ ಸೊಪ್ಪು ಹಾಕಲಿಲ್ಲ. ರಾಹುಲ್ ಗಾಂಧಿಗೆ ಏನು ಅನ್ನಿಸ್ತು ಅಂತಂದ್ರೆ, ಈ DMK ಇದೆಯಲ್ಲ INDIA ಕೂಟದ ಭಾಗ. ನಾಳೆ ನಾವು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಬೇಕಾದ್ರೆ DMK ನಮಗೆ ಮುಖ್ಯ ಆಗುತ್ತೆ. ಅವ್ರಿಗೆ ಸ್ಟ್ರೆಂತ್ ಇದೆ, ಅವರ ಪಕ್ಷ ಬಹಳ ಆಳವಾಗಿ ಸಂಘಟನೆಯಾದಂಥ ಪಕ್ಷ. ಅದನ್ನು ಬಿಟ್ಬಿಟ್ಟು ಹೊಸದಾದಂಥ TVK ಜೊತೆಗೆ ಹೋದ್ರೆ ನಾಳೆ ಸೆಂಟ್ರಲ್ ಪಾಲಿಟಿಕ್ಸ್ಗೆ ತೊಂದರೆ ಆದರೆ, ಹೀಗಾಗಿ ಆ ರಿಸ್ಕ್ ಬೇಡ ಅಂತ DMK ಜೊತೆಗೆ ಹೋಗೋದಕ್ಕೆ ತೀರ್ಮಾನ ಮಾಡ್ತಾರೆ. ಮಿತ್ರರೇ, ಕಾಂಗ್ರೆಸ್ ಏನಾದರೂ TVK ಜೊತೆಗೆ ಹೋಗಿದ್ದೆ ಆದರೆ ಡೆಫಿನೆಟ್ ಆಗಿ ತಮಿಳುನಾಡಿನಲ್ಲಿ ಬಹಳ ದೊಡ್ಡ ಬದಲಾವಣೆಯನ್ನ ಕಾಣೋದಕ್ಕೆ ಸಿಗ್ತಾ ಇತ್ತು. ತಮಿಳುನಾಡಿನಲ್ಲಿ ಕಾಂಗ್ರೆಸ್ಗೆ ಒಂದು 7-8% ವೋಟ್ ಇದೆ. ಅದನ್ನು ನೀವು ಸಾಂಪ್ರದಾಯಿಕ ಮತಗಳು ಅಂತ ಕರೀಬಹುದು. ಈ TVKಗೆ ಒಂದು ಪ್ರಬಲವಾದಂತಹ ಅಲಯನ್ಸೇ ಇರಲಿಲ್ಲ. ಅವರು ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದ್ರು. ಕಾಂಗ್ರೆಸ್ ಜೊತೆಗೆ ಸೇರ್ಕೊಂಡಿದ್ದೆ ಆದರೆ ಅಕ್ಷರಶಃ ತ್ರಿಕೋಣ ಸ್ಪರ್ಧೆ ಆಗ್ತಾ ಇತ್ತು. ಇದು ವೈಯಕ್ತಿಕವಾಗಿ ಕಾಂಗ್ರೆಸ್ಗೆ ಲಾಭ ಆಗ್ತಾ ಇತ್ತು.
ಬಿಡಿ, ಬಿಜೆಪಿ ವಿಚಾರಕ್ಕೆ ಬರೋಣ. ಬಿಜೆಪಿ ತಮಿಳುನಾಡಿನ ಬಗ್ಗೆ ಸಿಕ್ಕಾಪಟ್ಟೆ ಫೋಕಸ್ ಮಾಡ್ತಾ ಇತ್ತು. ನೀವು 2019 ಚುನಾವಣೆ ಬಳಿಕದ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿ. ತಮಿಳುನಾಡಿನಲ್ಲಿ ನಮಗೊಂದು ಚಾನ್ಸ್ ಸಿಗುತ್ತೆ. ಈಗ ಬಂಗಾಳದಲ್ಲಿ ಬಿಜೆಪಿ ಬೇರೂರ್ತಲ್ಲ, ಯಾರೂ ಕೂಡ ಊಹೆ ಮಾಡಿರಲಿಲ್ಲ. 2016ಕ್ಕೆ ಮೊದಲು ಬಂಗಾಳದಲ್ಲಿ ಬಿಜೆಪಿ ಎಲ್ಲಿದೆ ಅಂತ ಹುಡುಕಬೇಕಾಗಿತ್ತು. ಇವತ್ತು ತಮಿಳುನಾಡು, ಕೇರಳ ಅಥವಾ ಪಂಜಾಬ್ ರಾಜ್ಯದಲ್ಲಿ ಬಿಜೆಪಿಯ ಪರಿಸ್ಥಿತಿ ಹೇಗಿದೆಯೋ ಅದೇ ಪರಿಸ್ಥಿತಿ ಪಶ್ಚಿಮ ಬಂಗಾಳದಲ್ಲೂ ಕೂಡ ಇತ್ತು. ಆದರೆ ಪಶ್ಚಿಮ ಬಂಗಾಳವನ್ನು ಬಿಜೆಪಿ ನಿರಂತರವಾಗಿ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಶುರು ಮಾಡ್ತು. ಅಲ್ಲಾದಂತಹ ರಾಜಕೀಯ ಬದಲಾವಣೆಯ ಲಾಭವನ್ನು ಪಡೆದುಕೊಳ್ತು. ಎಡಪಕ್ಷಗಳ ವಿರುದ್ಧವಾಗಿ ಜನ ತಿರುಗಿ ಬಿದ್ದರು. ಎಡಪಕ್ಷಗಳ ಮೇಲಿಟ್ಟಂತಹ ಕಾನ್ಫಿಡೆನ್ಸ್ ಅನ್ನು ಕಳೆದುಕೊಂಡ್ರು. ಆಗ ಬಿಜೆಪಿ ಎಮರ್ಜ್ ಆಯಿತು. ಮಿತ್ರರೇ, ತಮಿಳುನಾಡಿನಲ್ಲೂ ಕೂಡ ಸೇಮ್ ಟು ಸೇಮ್ ಚಾನ್ಸ್ ಬಿಜೆಪಿಗೆ ಸಿಕ್ಕಿತ್ತು. ತಮಿಳುನಾಡಿನಲ್ಲಿ ಅಣ್ಣಾ ಡಿಎಂಕೆ ಕಳೆಗುಂದಿ ಹೋಗಿತ್ತು. ಯಾಕೆ ಅಂತಂದ್ರೆ ಜಯಲಲಿತಾರಂತ ದೊಡ್ಡ ನಾಯಕತ್ವ ಅಣ್ಣಾ ಡಿಎಂಕೆಗೆ ಇರಲಿಲ್ಲ. ಜೊತೆಗೆ ಇನ್ನೊಂದು ಬೆನಿಫಿಟ್ ಏನು ಗೊತ್ತಾ? ತಮಿಳುನಾಡಿನ ಜನರಿಗೂ ಬಂಗಾಳದ ಜನರಿಗೂ ಬಹಳಷ್ಟು ವ್ಯತ್ಯಾಸ ಇದೆ. ಬಂಗಾಳದಲ್ಲಿ ಸರ್ಕಾರವನ್ನು ಬದಲಾವಣೆ ಮಾಡೋದಕ್ಕೆ ಜನ ಅಷ್ಟು ಇಷ್ಟಪಡೋದಿಲ್ಲ. ಯಾರೇ ಅಧಿಕಾರಕ್ಕೆ ಬಂದರೂ ಕೂಡ ಅವರನ್ನು ಪದೇ ಪದೇ ರಿಪೀಟ್ ಮಾಡ್ತಾರೆ. ಆದರೆ ತಮಿಳುನಾಡಿನಲ್ಲಿ ಹಾಗಲ್ಲ. ಅವರು 5 ವರ್ಷ ಆಗ್ತಿದ್ದ ಹಾಗೆ ಬದಲಾಯಿಸಿಬಿಡ್ತಾರೆ. ಹೀಗಾಗಿ ತಮಿಳುನಾಡಿನಲ್ಲಿ ಬೇಗ ಆಡಳಿತ ವಿರೋಧಿ ಅಲೆ ಕಾಣಿಸೋದಕ್ಕೆ ಶುರುವಾಗುತ್ತೆ. ಅಂತಹ ಸಂದರ್ಭದಲ್ಲಿ ಕೊಲ್ಯಾಪ್ಸ್ ಆದಂತಹ ಅಣ್ಣಾ ಡಿಎಂಕೆಯನ್ನು ಬದಿಗಿಟ್ಟುಬಿಟ್ಟು ಆ ವೋಟರ್ಸ್ ಅನ್ನ ಕಂಪ್ಲೀಟ್ ಆಗಿ ತನ್ನ ಕಡೆಗೆ ಸೆಳೆದುಕೊಳ್ಳೋದಕ್ಕೆ ಬಿಜೆಪಿ ಯತ್ನ ಮಾಡಬಹುದಿತ್ತು. ಲೋಕಸಭೆಯಲ್ಲಿ ಅಂತಹ ಒಂದು ಯತ್ನ ಮಾಡಿದ್ರು. ಸ್ವಲ್ಪ ಯಶಸ್ಸು ಸಿಕ್ತು, ದೊಡ್ಡ ಮಟ್ಟದ ಯಶಸ್ಸು ಸಿಗಲಿಲ್ಲ. ಆಗಲೇ ಮಿತ್ರರೇ, ಬಿಜೆಪಿ ಎಲ್ಲಾ ಪ್ರಯತ್ನವನ್ನ ಕೈಬಿಟ್ಟು ಮತ್ತೆ ಆ ಅಣ್ಣಾ ಡಿಎಂಕೆಗೆ ಶರಣಾಗ್ಬಿಟ್ಟು ಈ ಬಾರಿಯ ಚುನಾವಣೆಯನ್ನು ಎದುರಿಸಿತು. ಇದಕ್ಕೆ ಬಿಜೆಪಿ ಬಲಿ ಕೊಟ್ಟಿದ್ದು ಏನನ್ನ ಗೊತ್ತಾ? ತಮಿಳುನಾಡಿನಲ್ಲಿ ಬಿಜೆಪಿಗಿರುವಂತಹ ಏಕೈಕ ಆಶಾಕಿರಣವಾಗಿದ್ದಂತಹ ಅಣ್ಣಾಮಲೈರಂತಹ ನಾಯಕತ್ವವನ್ನ. ತಮಿಳುನಾಡಿನಲ್ಲಿ ಅಣ್ಣಾ ಡಿಎಂಕೆ ಸೋತೋಯ್ತು ಅಂತಂದ್ರೆ ಬಿಜೆಪಿ ಸೂಸೈಡ್ ಮಾಡಿಕೊಂಡಿದೆ ಅಂತಲೇ ಅರ್ಥ. ಯೋಚನೆ ಮಾಡಿ ಮಿತ್ರರೇ, ಅಣ್ಣಾಮಲೈರನ್ನ ಬಿಜೆಪಿ ಅಧ್ಯಕ್ಷ ಘಟಕದಿಂದ ಕೆಳಗಿಳಿಸ್ತಾರೆ. ಯಾಕೋಸ್ಕರವಾಗಿ? ಅಣ್ಣಾ ಡಿಎಂಕೆಗೆ ಅವ್ರು ಇಷ್ಟ ಆಗಿಲ್ಲ ಅಂತ. ಎರಡನೇದಾಗಿ, ಈ ಚುನಾವಣೆಯಲ್ಲಿ ಕೇವಲ 27 ಸೀಟ್ಗಳಲ್ಲಿ ಬಿಜೆಪಿ ಸ್ಪರ್ಧೆ ಮಾಡಿದೆ. ಆದರೆ ತಮಿಳುನಾಡಿನಲ್ಲಿ ಯುವಕರನ್ನ ಸೆಳೆದಿದ್ದಂತಹ ಅಣ್ಣಾಮಲೈಗೆ ಒಂದು ಸೀಟನ್ನು ಕೊಡಿಸೋದಕ್ಕೆ ಬಿಜೆಪಿಗೆ ಆಗಿಲ್ಲ. ಅಣ್ಣಾಮಲೈ ಕೇಳದಂತಹ ಸೀಟನ್ನ ಅಣ್ಣಾ ಡಿಎಂಕೆ ಬಿಟ್ಟು ಕೊಟ್ಟಿಲ್ಲ. ಅಂದ್ರೆ ಯಾವ ಮಟ್ಟಿಗೆ ಬಿಜೆಪಿಯವರು ಅಣ್ಣಾ ಡಿಎಂಕೆಗೆ ಸರೆಂಡರ್ ಆಗಿದ್ದಾರೆ ಅಂತ ಯೋಚನೆ ಮಾಡಿ. ಹೋಗ್ಲಿ, ಅಣ್ಣಾ ಡಿಎಂಕೆ ಏನಾದರೂ ಅಧಿಕಾರಕ್ಕೆ ಬರುತ್ತಾ ಕೇಳಿದ್ರೆ ಈಗಿನ ಎಲ್ಲಾ ಸಮೀಕ್ಷೆಯನ್ನ ನೋಡಿದ್ರೆ ಟಿವಿಕೆ ಅಲೆಯಲ್ಲಿ ಕೊಚ್ಚಿ ಹೋಗುವಂತೆ ಕಾಣ್ತಾ ಇದೆ. ಮಿತ್ರರೇ, ಈ ಬಾರಿ ಏನಾದರೂ ಟಿವಿಕೆ ಸ್ಟ್ಯಾಂಡ್ ಆಯಿತು ಅಂತಂದರೆ ಬಿಜೆಪಿ ಸೈಡ್ ಲೈನ್ ಆಯಿತು ಅಂತಲೇ ಅರ್ಥ. ಮತ್ತು ಯಾವತ್ತೂ ಕೂಡ ಅವರ ಕನಸನ್ನು ಅವರು ಈಡೇರಿಸೋದಕ್ಕೆ ಸಾಧ್ಯವೇ ಇಲ್ಲ. ನೆಕ್ಸ್ಟ್ ಅಣ್ಣಾ ಡಿಎಂಕೆ ಪಿಕ್ಚರ್ನಿಂದಲೇ ಹೊರಟೋಗ್ಬಿಡುತ್ತೆ. ಹೇಗೆ 2016ರ ಬಳಿಕ ಬಂಗಾಳದಲ್ಲಿ ಎಡಪಕ್ಷಗಳು ಮತ್ತು ಕಾಂಗ್ರೆಸ್ ಕೊಚ್ಚಿ ಹೋದ್ವೋ, ಇವತ್ತು ಅವ್ರು ಇದಾರೆ ಇಲ್ಲ ಅನ್ನುವಂಥದ್ದೇ ಚರ್ಚೆ ಆಗ್ತಾ ಇಲ್ಲ. ಆ ಹಂತಕ್ಕೆ ಅವರು ನೇಪಥ್ಯಕ್ಕೆ ಸರಿದಿದ್ದಾರಲ್ಲ. ಒಂದು ವೇಳೆ ಈ ಚುನಾವಣೆಯಲ್ಲಿ ಟಿವಿಕೆ ಏನಾದರೂ ಎರಡನೇ ಪಕ್ಷವಾಗಿ ಹೊರಹೊಮ್ಮಿದ್ದೇ ಆದರೆ ಅಣ್ಣಾ ಡಿಎಂಕೆ ವ್ಯಾನಿಷ್ ಆಗುತ್ತೆ. ಯಾಕೆ ಕೇಳಿದ್ರೆ ವಿಜಯ್ ಬಳಿಯಲ್ಲಿ ನಾಯಕತ್ವ ಇದೆ. ಈ ಬಾರಿ ಅವರು ಹೇಗೆ ಚುನಾವಣೆಯನ್ನು ಎದುರಿಸಿದ್ದಾರೆ? ಕೇವಲ ಚಿಹ್ನೆ ಮತ್ತು ವಿಜಯ್ ನಾಯಕತ್ವ, ಅದೆರಡನ್ನ ನೋಡಿ ಮಾತ್ರ ವೋಟ್ ಹಾಕಬೇಕು. ಪಕ್ಷದ ಅಭ್ಯರ್ಥಿ ಯಾರಾಗಿರ್ತಾರೆ ಎನ್ನುವಂಥದ್ದು ಮುಖ್ಯ ಆಗೋದಿಲ್ಲ. ನಾವು ವಿಜಯ್ಗೆ ಮತ ಕೊಡ್ತಾ ಇದ್ದೀವಿ, ಈ ರೀತಿಯಾಗಿ ಪ್ರಚಾರ ಮಾಡಿದ್ದಾರೆ. ಈ ಚುನಾವಣೆಯಲ್ಲಿ ಯಶಸ್ಸು ಸಿಗುತ್ತೋ ಬಿಡುತ್ತೋ 4ನೇ ತಾರೀಕು ಗೊತ್ತಾಗುತ್ತೆ. ಒಂದು ವೇಳೆ ಯಶಸ್ಸು ಸಿಗಲಿಲ್ಲ ಅಂತಂದ್ರೂ ಕೂಡ ವಿಜಯ್ ಡೆಫಿನೆಟ್ ಆಗಿ ವಿಜಯ್ ಕಾಂತ್ರಂತೆಯೂ ಕೂಡ ಆಗೋದಿಲ್ಲ ಅಥವಾ ಕಮಲ್ ಹಾಸನ್ರಂತೆಯೂ ಕೂಡ ಆಗೋದಿಲ್ಲ. ಮುಂದಿನ 5 ವರ್ಷದಲ್ಲಿ ಅಧಿಕಾರಕ್ಕೆ ಬರುವ ಹಂತಕ್ಕೆ ಬೆಳೆದೇ ಬೆಳೀತಾರೆ. ಈ ನಡುವೆ ಬಿಜೆಪಿಯವರು ಕಾದು ಬಿಟ್ಟು ಒಂದು ವ್ಯಾಕ್ಯೂಮ್ ಅನ್ನು ಕ್ರಿಯೇಟ್ ಮಾಡ್ಕೊಂಡಿದ್ರಲ್ಲ. ಒಂದು ಕಡೆ ಕರುಣಾನಿಧಿ ಇರಲಿಲ್ಲ, ಇನ್ನೊಂದು ಕಡೆ ಜಯಲಲಿತಾ ಇರಲಿಲ್ಲ. ಒಂದು ದೊಡ್ಡ ಪೊಲಿಟಿಕಲ್ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿತ್ತು. ಅದರ ಅವಕಾಶವನ್ನು ಬಳಸಿಕೊಳ್ಳುವಂತಹ ಸಂದರ್ಭದಲ್ಲಿ ಬಿಜೆಪಿ ಕೈ ಚೆಲ್ಲಿಬಿಟ್ಟಿದೆ. ಹೀಗಾಗಿ ತಮಿಳುನಾಡಿನ ಚುನಾವಣಾ ಫಲಿತಾಂಶ ಇದೆಯಲ್ಲ, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಈ ಸಂದರ್ಭದಲ್ಲಿ ನಾನು ಇವರೇ ಅಧಿಕಾರಕ್ಕೆ ಬರ್ತಾರೆ ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದರೆ ಯಾವ ಸಮೀಕ್ಷೆಗಳೂ ಕೂಡ ಸತ್ಯಕ್ಕೆ ಹತ್ತಿರವಾಗಿದ್ದಾವೆ ಅಂತ ಅನ್ನಿಸ್ತಲೇ ಇಲ್ಲ. ಬಹಳ ಗೊಂದಲ ಇದೆ. ಮತದಾರ ತುಂಬ ಸಸ್ಪೆನ್ಸನ್ನು ಮೇಂಟೈನ್ ಮಾಡಿದ್ದಾನೆ. 4ನೇ ತಾರೀಕು ಪ್ರಕಟಗೊಳ್ಳುವಂತಹ ಅಂತಿಮ ಫಲಿತಾಂಶದ ಬಳಿಕವೇ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ ಹೊರತು ಈ ಎಕ್ಸಿಟ್ ಪೋಲನ್ನು ನೋಡಿಬಿಟ್ಟು ಯಾವುದೋ ಒಂದು ಕನ್ಕ್ಲೂಷನ್ಗೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮಿತ್ರರೇ, ತಮಿಳುನಾಡಿನ ಚುನಾವಣಾ ಫಲಿತಾಂಶದ ಬಗ್ಗೆ ನಿಮಗೇನು ಅನಿಸುತ್ತೆ? ಈ ಎಕ್ಸಿಟ್ ಪೋಲ್ಗಳಲ್ಲಿ ಯಾವುದು ಸತ್ಯ ಆಗಬಹುದು ಅಂತ ನಿಮ್ಮ ಅನಿಸಿಕೆ? ಇದೆಲ್ಲದರ ಬಗ್ಗೆ ನೀವು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.